ಅಭಿನಂದಿಸ್ತದೆ, ನಿಮಗೆ ಮತ್ತು ಎಲ್ಲ ಅಧಿಕಾರಿಗಳಿಗೂ ಅಭಿನಂದಿಸ್ತದೆ. ಈಗ 16ನೇ ವಿಧಾನಸಭೆ 2ನೇ ಅಧಿವೇಶನ ಕಾರ್ಯಕಲಾಪಗಳ ಸಂಕ್ಷಿಪ್ತ ವರದಿ ಅಲ್ಲಿ ಬರ್ತಾ ಮುಗಿಯಲಿ ಬರ್ತಾನೆ. 16ನೇ ವಿಧಾನಸಭೆಯ 2ನೇ ಅಧಿವೇಶನವು ದಿನಾಂಕ 4ನೇ ಡಿಸೆಂಬರ್ 2023ರಂದು ಬೆಳಗಾವಿ ಸ್ವರ್ಣಸೌಧದ ವಿಧಾನಸಭೆ ಸಭಾಂಗಣದಲ್ಲಿ ಪ್ರಾರಂಭವಾಗಿ 15ನೇ ಡಿಸೆಂಬರ್ 2023ರವರೆಗೆ 10 ದಿನಗಳ ಕಾಲ ಸುಮಾರು 66 ಗಂಟೆ 10 ನಿಮಿಷ ಕಾಲ ಕಾರ್ಯಕಲಾಪ ನಡೆಸಲಾಗಿದೆ. ಇತ್ತೀಚೆಗೆ ನಿಧನ ಹೊಂದಿರುವ ಗಣ್ಯರುಗಳಿಗೆ ಸಂತಾಪ ಸೂಚನಾ ನಿರ್ಣಯವನ್ನು ಮಂಡಿಸಿ ಅಂಗೀಕರಿಸಲಾಗಿದೆ. ರಾಷ್ಟ್ರಪತಿಗಳು ರಾಜ್ಯಪಾಲರ ಒಪ್ಪಿಗೆ ಪಡೆದ ವಿಧೇಯಕಗಳ ಮೇಲೆ ಕಾರ್ಯದರ್ಶಿಯವರ ವರದಿಯನ್ನು ಮಂಡಿಸಲಾಗಿದೆ. 23-24ನೇ ಸಾಲಿನ ಪೂರಕ ಅಂದಾಜುಗಳ ಮೊದಲ ಕಂತನ್ನು ದಿನಾಂಕ 11-12-2023ರಂದು ಮಂಡಿಸಿದ್ದು ದಿನಾಂಕ 13-12-2023ರಂದು ಮತಕ್ಕೆ ಹಾಕಿ ಅಂಗೀಕರಿಸಲಾಗಿದೆ. 2023-24ನೇ ಸಾಲಿನ ರಾಜ್ಯ ಹಣಕಾಸಿನ ಮಧ್ಯ ವಾರ್ಷಿಕ ಪರಿಶೀಲನಾ ವರದಿಯನ್ನು ದಿನಾಂಕ 14-12-2023ರಂದು ಮಂಡಿಸಲಾಗಿದೆ. ಈ ಅಧಿವೇಶನದಲ್ಲಿ ಧನ ವಿನಿಯೋಗ ವಿಧೇಯಕರು ಸೇರಿದಂತೆ ಒಟ್ಟು 17 ವಿಧೇಯಕಗಳನ್ನು ಮಂಡಿಸಿ ಅಂಗೀಕರಿಸಲಾಗಿದೆ. ನಾವೆಲ್ಲರ ಅತ್ಯಂತ ಗೌರವ ಮತ್ತು ನಮಗೆ ಅತ್ಯಂತ ಸಂತೋಷ ಅಂತ ಹೇಳಿದರೆ ಐತಿಹಾಸಿಕವಾದ 2 ವಿಧೇಯಕಗಳು. ಒಂದು 4 ಉತ್ತರ ಕರ್ನಾಟಕದ 4 ಏರ್ಪೋರ್ಟ್ಗಳಿಗೆ ಇವತ್ತು ಹೆಸರು ಮಾಡುವಂತಹ ಒಂದು ಬಿಲ್, ಅದರ ಒಂದು ರೆಸೊಲ್ಯೂಷನ್, ಅದರ ಜೊತೆಯಲ್ಲಿ ಇವತ್ತು ಅಡ್ವೊಕೇಟ್ಸ್ ಪ್ರೊಟೆಕ್ಷನ್ ಆಕ್ಟ್ ಕೂಡ ಇವತ್ತು ಐತಿಹಾಸಿಕವಾದ ಬಿಲ್ ನಾವು ಬಹುಶಃ ಸಾಕ್ಷಿಯಾಗಿದ್ದೇವೆ. ಇನ್ನೊಂದು ಬಹುಶಃ ಇವತ್ತು ಖಾಸಗಿ ನಿರ್ಣಯ ಕೂಡ ಇವತ್ತು ಬಂದಿದೆ. ಆದ ಕಾರಣ 4 ವಿಮಾನ ನಿಲ್ದಾಣಗಳ ಐತಿಹಾಸಿಕ ನಾಮಕರಣ ಮಾಡಬೇಕೆಂದು ಕೇಂದ್ರ ಸರ್ಕಾರ ಶಿಫಾರಸು ಮಾಡೋ ಅಧಿಕೃತ ನಿರ್ಣಯ ಹಾಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರಿಗೆ ಬೆಳಗ್ಗೆ ಆಗಮಿಸಿದ ಶತಮಾನ ಸಂಭ್ರಮದಲ್ಲಿ ಸ್ಮಾರಕ ನಿರ್ಮಾಣ ಮಾಡುವ ಕುರಿತು ಖಾಸಗಿ ಸದಸ್ಯರ ನಿರ್ಣಯವನ್ನು ಸದನ ಸರ್ಮದ ಅಂಗೀಕರಿಸಿಕೊಂಡಿದೆ. ಈಗ ನಾನು ಹೇಳಿ ಕಾರ್ಯಕಲಾಪಗಳ ಸಂಕ್ಷಿಪ್ತ ವರದಿಯನ್ನು ಓದ್ತಾ ಇದ್ದೇನೆ. ಒಂದ್ ಸೆಕೆಂಡ್ ನನ್ಗೊಂದು ಅವಕಾಶ ಕೊಡಿ. ನಿಯಮ 60ರಲ್ಲಿ ನೀಡಿದ 4 ಸೂಚನೆಗಳ ಪೈಕಿ 3 ಸೂಚನೆ ನಿಯಮ 69ಗೆ ಪರಿವರ್ತಿಸಲಾಗಿದ್ದು ಒಟ್ಟು 5 ಸೂಚನೆ ನಿಯಮ 69 ಅಡಿಯಲ್ಲಿ ಚರ್ಚಿಸಲಾಗಿದೆ. ಕರ್ನಾಟಕ ವಿಧಾನಮಂಡಲದ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿಯ 2023-24 ಸಾಲಿನ ಮೊದಲನೇ ಹಾಗೂ ಮಧ್ಯಂತರ ವರದಿ ಮತ್ತು ಸಾರ್ವಜನಿಕ ಉದ್ಯಮಗಳ ಸಮಿತಿಗಳ 136ನೇ ವರದಿ, ಕರ್ನಾಟಕ ವಿಧಾನಸಭೆ ಸದಸ್ಯರ ಖಾಸಗಿ ವಿಧೇಯಕ ಮತ್ತು ನಿರ್ಣಯಗಳ ಸಮಿತಿಯ 2024ನೇ ಸಾಲಿನ ಮೊದಲ ವರದಿಯನ್ನು ಸದನ ಮಂಡಿಸಲಾಗಿದ್ದು ಒಟ್ಟು 9 ಅಧಿಸೂಚನೆಗಳು, 3 ಅಧ್ಯಾದೇಶಗಳು ಮತ್ತು 61 ವಾರ್ಷಿಕ ವರದಿಗಳು, 105 ಲೆಕ್ಕ ಪರಿಶೋಧನಾ ವರದಿಗಳು ಹಾಗೂ 1 ಲೆಕ್ಕ ತಪಾಸಣಾ ವರದಿಯನ್ನು ಮಂಡಿಸಲಾಗಿದೆ. ಸ್ವಲ್ಪ ಕೇಳಿ, ಇನ್ನು ಹೊರಗಿದ್ದೀರಿ ಸ್ಟಾರ್ಟ್ ಮಾಡುವಾಗ. ರಾಜ್ಯ ಗ್ರಂಥಾಲಯ ಪ್ರಾಧಿಕಾರಕ್ಕೆ 4 ಸದಸ್ಯರುಗಳನ್ನು ನಾಮನಿರ್ದೇಶನ ಮಾಡಲು ದಿನಾಂಕ 15-12-2023ರಂದು ಮಾನ್ಯ ಸಭಾಧ್ಯಕ್ಷರಿಗೆ ಸದನವು ಅಂಗೀಕಾರ ನೀಡಲಾಗಿದೆ. ಉತ್ತರ ಕರ್ನಾಟಕ ಅಭಿವೃದ್ಧಿ ಕುರಿತು ಸದನದಲ್ಲಿ ವಿಶೇಷ ಚರ್ಚೆ ನಡೆಸಲಾಗಿದ್ದು 42 ಮಾನ್ಯ ಸದಸ್ಯರಿಗೆ 11 ಗಂಟೆ 4 ನಿಮಿಷ ಕಾಲ ಚರ್ಚೆ ನಡೆಸಲಾಗಿದೆ. 18 ಅರ್ಜಿಗಳನ್ನು ಒಪ್ಪಿಸಲಾಗಿದೆ. ಒಟ್ಟು 3038 ಪ್ರಶ್ನೆಗಳನ್ನು ಸ್ವೀಕರಿಸಲಾಗಿದ್ದು ಸದನದಲ್ಲಿ ಉತ್ತರಿಸಬೇಕಾದಂಥ 150 ಪ್ರಶ್ನೆಗಳ ಪೈಕಿ 148 ಪ್ರಶ್ನೆಗಳಿಗೆ ಹಾಗೂ ಲಿಖಿತ ಮೂಲಕ ಉತ್ತರಿಸುವಂತ 2206 ಪ್ರಶ್ನೆಗಳ ಬಯಸಿ 2210 ಪ್ರಶ್ನೆಗಳನ್ನು ಉತ್ತರಿಸಲಾಗಿದೆ. 1 ನಿಮಿಷ. ನಿಯಮ 351 ಅಡಿಯಲ್ಲಿ 200 ಸೂಚನೆ ಅಂಗೀಕರಿಸಲಿದ್ದು 110 ಸೂಚನೆಗಳ ಉತ್ತರ ಸ್ವೀಕರಿಸಲಾಗಿದೆ. ಗಮನ ಸೆಳೆಯುವ 174 ಸೂಚನೆ ಪೈಕಿ 140 ಸೂಚನೆಗಳನ್ನು ಚರ್ಚಿಸಲಾಗಿದೆ, ಮಂಡಿಸಲಾಗಿದೆ. ಒಟ್ಟಾರೆಯಾಗಿ 197 ಸೂಚನೆ ಉತ್ತರವನ್ನು ಸ್ವೀಕರಿಸಲಾಗಿದೆ. ಶೂನ್ಯ ವೇಳೆಯಲ್ಲಿ ಒಟ್ಟು 31 ಸೂಚನೆಗಳು ಕೂಡ ಚರ್ಚಿಸಲಾಗಿದೆ. ನಾನು ಬಹುಶಃ ನಿಮ್ಗೆಲ್ಲರಿಗೂ ಕೂಡ ವಿಶೇಷವಾಗಿ ಅಭಿನಂದನೆ ಸಲ್ಲಿಸುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ವಿರೋಧ ಪಕ್ಷ ನಾಯಕರಿಗೆ, ಎಲ್ಲ ನಮ್ಮ ಶಾಸಕ ಮಿತ್ರರಿಗೆ, ಎಲ್ಲ ನಮ್ಮ ಸಚಿವರುಗಳಿಗೆ, ಇನ್ನಿತರಿಗೆ ಎಲ್ಲರಿಗೂ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿ ನೋಡಿ. ಇಷ್ಟೆಲ್ಲ ನಾವು ಸಭೆ ಮತ್ತು ವಿಧೇಯಕ ಭಾಗವಹಿಸಬೇಕಾದಲ್ಲಿ ನಮಗೆ ಸಿಕ್ಕಿದ ಅವಕಾಶ ಸ್ವರ್ಣಸೌಧ, ಇದು ನಮ್ಮಲ್ಲಿ ಸ್ವಾಭಿಮಾನದ ಮತ್ತು ಗೌರವದ ಸಂಕೇತ.
ಇದಕ್ಕೆ ಯಾವಾಗಲೂ ಕೂಡ ಗೌರವ ಬರುವಂಥ ಕೆಲಸವನ್ನು ಶಾಸಕರು ಮಾಡಿದರೆ ಇದಕ್ಕೆ ಗೌರವ ಬರ್ತದೆ. ಒಂದು ಯಾವಾಗಲೂ ಅಪಾದನೆ ಇತ್ತು, ಅಲ್ಲಿ ಪ್ರಯೋಜನ ಇಲ್ಲ, ಏನು ಚರ್ಚೆ ಆಗುದಿಲ್ಲ ಅಂತೇಳಿ. ಎಲ್ಲ ಶಾಸಕರು ಬಂದರೆ ಚರ್ಚೆ ಆಗ್ತದೆ. ಸೊ ಬಿಲ್ಡಿಂಗ್ ಕರೆಕ್ಟ್ ಇದೆ, ನಾವು ಕರೆಕ್ಟಾಗಿ ಶಾಸಕ ಮಿತ್ರರು ಸರ್ಕಾರ ನಾವೆಲ್ಲವೂ ಕೂಡ ಕರೆಕ್ಟ್ ಆಗಿದ್ದಾಗ ಅಲ್ಟಿಮೇಟ್ ಗೌರವ ಬರುವಂಥ ಕೆಲಸ ಆಗ್ತದೆ. ಇದು ಟೂರಿಂಗ್ ಟಾಕೀಸ್ ಅಂದರೆ ಎಲ್ಲಿ ಕೂಡ ಯಾರಿಕೆ ಹೋಗಬೇಡಿ. ನಾವು ಟೂರಿಂಗ್ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ 118 ಮೇರೆಗೆ ಈ ಕೆಳಕಂಡ ವಿಧೇಯಕವನ್ನು ದಿನಾಂಕ 15/12/2023 ಯಾವುದೇ ತಿದ್ದುಪಡಿಗಿಲ್ಲದೆ ಅಂಗೀಕರಿಸಲಾಗಿದೆ ಎಂದು ತಿಳಿಸಿರುತ್ತಾರೆ. ಕರ್ನಾಟಕ ನ್ಯಾಯವಾದಿಗಳ ಮೇಲಿನ ಹಿಂಸಾಚಾರ ನಿಷೇಧ ವಿಧೇಯಕ 2023, ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ತಿದ್ದುಪಡಿ ವಿಧೇಯಕ 2023.